ಏಷ್ಯನ್ ಪೇಂಟ್ಸ್ 1942ರಲ್ಲಿ ಬಹಳ ಸಣ್ಣದಾಗಿ ಆರಂಭಗೊಂಡ ಕಂಪನಿ ಎದುರಾಳಿಯೇ ಇಲ್ಲದ ಮಾರ್ಕೆಟ್ ಲೀಡರ್ ಆಗೋ ಹಂತಕ್ಕೆ ಬೆಳೀತು. ಇವರು ಬರೀ ಬಣ್ಣ ಮಾರಾಟ ಮಾಡಿದ್ದಲ್ಲ, ಪೇಂಟ್ ಇಂಡಸ್ಟ್ರಿಯನ್ನೇ ರೀಡಿಫೈನ್ ಮಾಡಿದ್ರು. ಏಷ್ಯನ್ ಪೇಂಟ್ಸ್ ಈ ಸಾಧನೆ ಮಾಡಿದ ಹೇಗೆ? ಆ ಬಿಸ್ನೆಸ್ ನ 5 ಸಕ್ಸಸ್ ಸೀಕ್ರೆಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದು, ಬ್ರಿಟಿಷ್ ಏಕಸ್ವಾಮ್ಯಕ್ಕೆ ಪೆಟ್ಟು ಕೊಟ್ಟಿತು. 1940ರಲ್ಲಿ ಬ್ರಿಟಿಷ್ ಕಂಪನಿಗಳೇ ಹೆಚ್ಚಾಗಿ ಭಾರತದ ಪೇಂಟ್ ಮಾರ್ಕೆಟ್ ಅನ್ನ ವ್ಯಾಪಿಸಿಕೊಂಡರು. ಈ ಸಂದರ್ಭ 4 ಸ್ನೇಹಿತರು ಮುಂಬೈನಲ್ಲಿ ಏಷ್ಯನ್ ಪೇಂಟ್ಸ್ ಅನ್ನೋ ಕಂಪನಿನ ಆರಂಭ ಮಾಡಿದ್ರು. ಇವರು ನೇರವಾಗಿ ಬ್ರಿಟಿಷ್ ಕಂಪನಿಗಳನ್ನ ಎದುರು ಹಾಕೊಳ್ಳಿಲ್ಲ. ಅದನ್ನ ಬಿಟ್ಟು ಸಣ್ಣ ಪುಟ್ಟ ನಗರಗಳಲ್ಲಿ ಇವರು ಮಾರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ರಿಟಿಷ್ ಕಂಪನಿ ದೊಡ್ಡ ದೊಡ್ಡ ಆರ್ಡರ್ ಮುಂದೆ ಹೋಗ್ತಿತ್ತು. ಏಷ್ಯನ್ ಪೇಂಟ್ಸ್ ಲೋಕಲ್ ಪೇಂಟರ್ ಗಳ ಫೇವರೇಟ್ ಅನಿಸ್ಕೊಳ್ತು. ಎರಡನೇದು, ಹಬ್ಬಕ್ಕೆ ಮುಂಚಿನ ಸೇಲ್ ಎಂಬ ಮಾಸ್ಟರ್ ಸ್ಟ್ರೋಕ್. ಪೇಂಟ್ ಅನ್ನೋದು ಒಂದು ಸೀಸನಲ್ ಬಿಸ್ನೆಸ್ ಅನ್ನಿಸ್ಕೊಳ್ತಾ ಇತ್ತು. ದೀಪಾವಳಿಗೆ ಮುಂಚೆ ಮನೆಗಳಿಗೆ ಪೇಂಟ್ ಹಚ್ಚೋದು ಒಂದು ವಾಡಿಕೆ ಅನ್ನಿಸ್ಕೊಳ್ತಾ ಇತ್ತು. ಇದನ್ನ ಸ್ಟ್ರಾಟಜಿಯಾಗಿ ಬಳಸಿಕೊಂಡಿದ್ದು ಏಷ್ಯನ್ ಪೇಂಟ್ಸ್. ತುಂಬಾ ದೊಡ್ಡ ಮಟ್ಟದ ಅಡ್ವರ್ಟೈಸಿಂಗು, ಆಫರ್ ಗಳನ್ನ ದೀಪಾವಳಿಗೆ ಮುಂಚೆ ಕೊಡೋರು. ಈಗಲೂ ನೋಡಿ, 40% ನಷ್ಟು ಭಾರತದಲ್ಲಿನ ಮನೆ ಪೇಂಟಿಂಗ್ ಅನ್ನೋದು ದೀಪಾವಳಿಗೆ ಮುಂಚೆ ಆಗುತ್ತೆ. ಮೂರನೇದು, 1970ರಲ್ಲೇ ಡಾಟಾ ಕ್ರಾಂತಿ. 1970ರಲ್ಲೇನೆ ಏಷ್ಯನ್ ಪೇಂಟ್ಸ್ ಯಾರು ಕೇಳಿರದಂತಹ ಒಂದು ಕೆಲಸ ಮಾಡಿತು. ಅವರೇ ಒಂದು ಇನ್ ಹೌಸ್ IT ಸಿಸ್ಟಮ್ ಅನ್ನ ಸೇಲ್ಸ್ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಬಳಸ್ಕೊಂಡ್ರು. ಇದರಿಂದಾಗಿ ಅವರಿಗೆ ಡಿಮಾಂಡ್ ಎಷ್ಟಿರುತ್ತೆ, ಯಾವ ಮಾರ್ಕೆಟ್ಗೆ ಎಷ್ಟು ಸಪ್ಲೈ ಮಾಡಬೇಕು, ಈ ತರದ ಅಂಶಗಳು ಸಿಕ್ಕವು. ಬೇರೆ ಯಾವುದೇ ಸ್ಪರ್ಧಿ ಮಾಡದ ಕೆಲಸನ ಈ ಕಂಪನಿ ಮಾಡಿ ಗೆಲ್ತು. ನಾಲ್ಕನೇದು, ಸಾಟಿ ಇಲ್ಲದ ಬಣ್ಣಗಳ ಆಯ್ಕೆ. 1990ರಲ್ಲಿ ಅಂತ ನೋಡ್ಕೊಂಡ್ರೆ ಪೇಂಟ್ ಅನ್ನೋದು ಬೋರಿಂಗ್ ಅನ್ಸೋಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಬಣ್ಣಗಳು ಕಡಿಮೆ, ತುಂಬಾ ವೇಟ್ ಮಾಡಬೇಕಾಗಿತ್ತು. ಈ ಗ್ಯಾಪ್ ಅನ್ನ ಫಿಲ್ ಮಾಡೋದಕ್ಕೆ ಏಷ್ಯನ್ ಪೇಂಟ್ಸ್ ಕಲರ್ ವರ್ಲ್ಡ್ ಅನ್ನೇ ಲಾಂಚ್ ಮಾಡಿದ್ರು. ಬೇರೆ ಬೇರೆ ತರದ ಕಲರ್ ಗಳನ್ನ ಪರಿಚಯಿಸೋದಕ್ಕೆ ಕಂಪ್ಯೂಟರೈಸ್ಡ್ ಮಿಕ್ಸಿಂಗ್ ಮಷಿನ್ ಅನ್ನ ತಗೊಂಡ್ರು. ಸೊ ಯಾವ ಶೇಡ್ ಬೇಕಾದ್ರೂ ಕಸ್ಟಮರ್ ಕೇಳಿದ್ರೆ ಅದು ಸಿಗ್ತಾ ಇತ್ತು. ಇದರಿಂದ ಪೇಂಟ್ ಅನ್ನೋ ಪದದ ಡೆಫಿನಿಷನ್ ಅನ್ನೇ ಏಷ್ಯನ್ ಪೇಂಟ್ಸ್ ಚೇಂಜ್ ಮಾಡಿದ್ರು. ಐದನೇದು, ಪೇಂಟ್ ಮಾತ್ರ ಅಲ್ಲ, ಕಂಪ್ಲೀಟ್ ಹೋಮ್ ಸೊಲ್ಯೂಷನ್ ಗ್ರಾಹಕರಿಗೆ ಕೊಟ್ಟಿತ್ತು. ಏಷ್ಯನ್ ಪೇಂಟ್ಸ್ ಪೇಂಟ್ಗೆ ಮಾತ್ರ ಸೀಮಿತ ಆಗಲಿಲ್ಲ. ವಾಟರ್ ಪ್ರೂಫಿಂಗು, ವಾಲ್ ಟೆಕ್ಸ್ಚರು, ಮನೆ ಡೆಕೋರೇಷನ್ ಸರ್ವಿಸಸ್ ಈ ಎಲ್ಲವನ್ನು ಆಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಬರೀ ಪೇಂಟ್ ಕಂಪನಿ ಅನ್ಸ್ಕೊಳ್ಳಿಲ್ಲ, ಮನೆ ರಿಲೇಟೆಡ್ ಡಿಸೈನ್ ನ ಕಂಪ್ಲೀಟ್ ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ಸ್ಕೊಳ್ತು, ದೊಡ್ಡ ಮಟ್ಟದಲ್ಲಿ ಬೆಳೀತು. ಸೊ ನ್ಯೂನ್ಯತೆಗಳೆಲ್ಲಿದ್ದಾವೆ ಹುಡುಕಿ, ಟೆಕ್ನಾಲಜಿಯನ್ನ ಬಳಸ್ಕೊಳ್ಳಿ, ಹೊಸ ಪ್ರಾಡಕ್ಟ್ ಗಳನ್ನ ಗ್ರಾಹಕರಿಗಾಗಿ ಪರಿಚಯಿಸಿ, ಒಂದೇ ಪ್ರಾಡಕ್ಟ್ ಗೆ ಸೀಮಿತ ಆಗಬೇಡಿ. ಇದು ಏಷ್ಯನ್ ಪೇಂಟ್ಸ್ ಸಕ್ಸಸ್ ನಿಂದ ನಾವು ಕಲಿಬೇಕಾಗಿರೋ ಪಾಠ. ನೀವು ಬೇರೆ ಯಾವ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.